ವೆಲ್ಕಮ್ ಬ್ಯಾಕ್ ಟು V4 ಮೋಟಿವೇಶನಲ್ ಯೂಟ್ಯೂಬ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ಸಾಧಕರ ಸಹವಾಸ ಮಾಡದಿದ್ದರೂ ಪರವಾಗಿಲ್ಲ, ಆದರೆ ಯಾವತ್ತೂ ಸಮಯ ಸಾಧಕರ ಸಹವಾಸ ಮಾಡಲೇಬಾರದು. ಜೀವನದಲ್ಲಿ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ, ಆದರ್ಶ ಇಲ್ಲದೆ ಬದುಕಿದರೆ ಈ ಬದುಕಿಗೆ ಅವಮಾನ. ಯಾವತ್ತೂ ಕಾಯುತ್ತಾ ಯೋಚಿಸುತ್ತಾ ಕಾಲವನ್ನು ಕಳೆಯಬೇಡಿ, ಏಕೆಂದರೆ ಬದುಕು ಯೋಚನೆಗಿಂತಲೂ ವೇಗವಾಗಿ ಸಾಗುತ್ತಿರುತ್ತದೆ. ಗೆದ್ದ ನಂತರ ನಿನ್ನ ಜೊತೆ ನಡೆಯುವವರಿಗಿಂತ ಗೆಲುವಿಗೋಸ್ಕರ ನಿನ್ನ ಹಿಂದೆ ನಡೆದವರನ್ನು ಎಂದಿಗೂ ಮರೆಯಬೇಡ. ನೆನಪಿರಲಿ ಸ್ನೇಹಿತರೆ, ನಮ್ಮ ತಪ್ಪನ್ನು ನಮ್ಮ ಹತ್ತಿರ ಹೇಳುವವನು ನಮ್ಮ ನಿಜವಾದ ಮಿತ್ರ. ನಮ್ಮ ತಪ್ಪನ್ನು ಇತರರ ಹತ್ತಿರ ಹೇಳಿ ನಮ್ಮನ್ನು ಗೇಲಿ ಮಾಡುವವನು ನಮ್ಮ ಮಿತ್ರನಾದರೂ ಸಹ ಅವನು ನಮಗೆ ಶತ್ರುವಿಗೆ ಸಮ. ಈ ಜಗತ್ತಿನಲ್ಲಿ ಎಲ್ಲರನ್ನೂ ಒಂದೇ ಸಮನಾಗಿ ನೋಡುವುದು ಸಮಯ ಮಾತ್ರ. ಬಡವನಿಗೂ ಒಂದೇ, ಶ್ರೀಮಂತನಿಗೂ ಒಂದೇ. ಸಾಧನೆ ಸುಮ್ಮನೆ ಆಗುವುದಲ್ಲ ಸ್ನೇಹಿತರೆ, ಅದು ಏಳು ಬೀಳುಗಳ ಕಲ್ಲು ಮುಳ್ಳುಗಳ ರಹದಾರಿ. ಆ ದಾರಿಯಲ್ಲಿ ನಡೆಯಲು ಕಾಲುಗಳು ಗಟ್ಟಿ ಇದ್ದರೆ ಸಾಲದು, ಸಾಗುವ ಮನಸ್ಸಿರಬೇಕು. ಸ್ನೇಹಿತರೆ, ಸಾಧನೆಯ ಹಾದಿಯಲ್ಲಿ ಸೋಲುಗಳೆಂದರೆ ಊಟದಲ್ಲಿ ಸಿಗುವ ಕಲ್ಲಿನ ಹಾಗೆ. ತೆಗೆದಿಟ್ಟು ಊಟ ಮಾಡಬೇಕೇ ಹೊರತು ಊಟವನ್ನೇ ಬಿಸಾಕಬಾರದು. ಕೆಲವರಿಗೆ ಬೇರೆಯವರ ಕಾಲು ಎಳೆಯುವುದೇ ಕೆಲಸ, ಅದನ್ನೇ ಸಾಧನೆ ಎಂದುಕೊಂಡು ಬಿಡುತ್ತಾರೆ. ಹಾಗೆಯೇ ಬದುಕುತ್ತಾರೆ. ಆದರೆ ಅವರಿಗೆ ಗೊತ್ತೇ ಇರಲ್ಲ, ಬೇರೆಯವರಿಗೆ ಕೇಡು ಬಯಸಿ ಉದ್ಧಾರ ಆದವರು ಈ ಚರಿತ್ರೆಯಲ್ಲೇ ಇಲ್ಲ ಎಂದು. ಬದುಕಿನಲ್ಲಿ ಏನನ್ನಾದರೂ ಸಾಧಿಸಲು ಹೊರಟವರಿಗೆ ದಾರಿಗಳು ಗೋಚರಿಸುತ್ತವೆ. ಆ ಬಯಕೆಯೇ ಇಲ್ಲದವರಿಗೆ ಕೇವಲ ನೆಪಗಳು ಸಿಗುತ್ತವೆ. ನೆನಪಿಡಿ, ನೀವು ಹೇಳುವ ಒಂದು ನೆಪ ಸಾಧನೆಯ 100 ದಾರಿಗಳು ಮುಚ್ಚಿ ಹಾಕುತ್ತವೆ. ಮರದಿಂದ ಕೆಳಬಿದ್ದ ಹೂವು ಮತ್ತೆ ಅರಳುವುದಿಲ್ಲ, ಆದರೆ ಬೇರುಗಳು ಗಟ್ಟಿಯಾಗಿದ್ದರೆ ಮತ್ತೆ ಹೊಸ ಹೂಗಳು ಹುಟ್ಟುತ್ತವೆ. ಹಾಗೆಯೇ ನಮ್ಮ ಜೀವನದಲ್ಲಿ ಇಲ್ಲಿಯವರೆಗೆ ಏನನ್ನು ಕಳೆದುಕೊಂಡಿದ್ದೇವೋ ಎಂಬುದಕ್ಕಿಂತ ಇನ್ನು ಜೀವನದಲ್ಲಿ ಮುಂದೆಷ್ಟೊಂದು ಬೆಳೆಯಬೇಕಿದೆ ಎಂಬುದು ತುಂಬಾ ಮುಖ್ಯ. ಸಾಧನೆಯ ಗೆಲುವು ದುಡಿಯುವ ಕೈಗಳಿಂದ ಬರುತ್ತದೆಯೇ ಹೊರತು ಅಂಗೈನ ಅದೃಷ್ಟ ರೇಖೆಗಳಿಂದಲ್ಲ. ಸಾಧಕರು ಯಾವತ್ತೂ ತಮ್ಮ ಬಗ್ಗೆ ತಾವೇ ಪರಿಚಯ ಮಾಡಿಕೊಳ್ಳುವುದಿಲ್ಲ. ಬದಲಾಗಿ ಸಾಧನೆ ಮಾಡುವುದರ ಮೂಲಕ ಅವರ ಸಾಧನೆಯನ್ನೇ ಅವರು ಎಲ್ಲರಿಗೂ ಪರಿಚಯಿಸುವ ಹಾಗೆ ಜ್ವಾಲಾಮುಖಿಯಾಗಿ ಹೊಮ್ಮುತ್ತಾರೆ. ಸಮಯಕ್ಕೆ ತಕ್ಕಂತೆ ಬಣ್ಣ ಬದಲಿಸುವವರ ಬಣ್ಣ ಇಂದಲ್ಲ ನಾಳೆ ಬದಲಾಗುವುದು. ಅವರ ನೈಜ ವ್ಯಕ್ತಿತ್ವ ಅವರ ಬಿಡುವುದು ಸಮಯ. ಸಾಧಕರಿಗೆ ಸಮಯವೇ ತಕ್ಕ ಉತ್ತರ ನೀಡುವುದು. ನೆನಪಿರಲಿ, ಸಮಯ ಯಾರೊಬ್ಬರ ಸ್ವತ್ತಲ್ಲ. ಜೀವನದಲ್ಲಿ ಎಷ್ಟೇ ಸಂಬಂಧಿಕರು ಸ್ನೇಹಿತರು ಇದ್ದರೂ ಕೂಡ ಕೆಲವೊಂದು ಪರಿಸ್ಥಿತಿಯಲ್ಲಿ ನಾವು ಒಂಟಿ ಅನಿಸಿಬಿಡುತ್ತದೆ. ಅದಕ್ಕೆ ಎದೆಗುಂದದೆ ಜೀವನವನ್ನು ಬಂದಂತೆ ಸ್ವೀಕರಿಸಬೇಕು. ಜೀವನ ಸಾಗಿಸಲು ಬಹಳ ಹಣ ಬೇಕಾಗಿಲ್ಲ, ಆದರೆ ಬೇರೆಯವರನ್ನು ನೋಡಿ ಜೀವನ ಸಾಗಿಸಿದರೆ ಎಷ್ಟೇ ಹಣ ಇದ್ದರೂ ಸಾಕಾಗುವುದಿಲ್ಲ. ನಮ್ಮ ಬೆನ್ನ ಹಿಂದೆ ನಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡೋ ಬಂಧುಗಳಿಗಿಂತ ಎದುರಲ್ಲಿಯೇ ಕಪಾಳಕ್ಕೆ ಹೊಡೆಯುವ ಹಾಗೆ ಮಾತನಾಡೋ ಶತ್ರುಗಳೇ ಉತ್ತಮ. ನೀವು ಮಾಡುತ್ತಿರುವ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು, ಬೇರೆಯವರನ್ನು ತೃಪ್ತಿಪಡಿಸುತ್ತಾ ಕೂರುವ ಅಗತ್ಯವಿಲ್ಲ. ಯಾವ ವ್ಯಕ್ತಿ ತನ್ನ ತಪ್ಪನ್ನು ತಿದ್ದಿಕೊಳ್ಳಲು ತಾನಾಗಿಯೇ ಹೋರಾಟ ಮಾಡುತ್ತಾನೋ ಅವನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಒಳ್ಳೆಯ ನಡತೆಯಿಂದ ನಮಗೆ ಯಾವುದೇ ಆರ್ಥಿಕ ಲಾಭ ಸಿಗದೇ ಇರಬಹುದು, ಆದರೆ ಅಂತಹ ಗುಣಕ್ಕೆ ಸಾವಿರಾರು ಮನಸ್ಸುಗಳನ್ನು ಗೆಲ್ಲುವ ಶಕ್ತಿ ಇದ್ದೇ ಇರುತ್ತದೆ. ಲಾಭ ನಷ್ಟವನ್ನು ಯಾವತ್ತೂ ಹಣದಲ್ಲೇ ಅಳೆಯಬಾರದು. ನಂಬಿಕೆ ಎಂಬ ಪದವು 3 ಅಕ್ಷರಗಳೇ ಇರಬಹುದು, ಆದರೆ ಅದನ್ನು ಸಂಪಾದಿಸುವುದು ತುಂಬಾ ಕಷ್ಟ, ಏಕೆಂದರೆ ಅದು ಹಣಕ್ಕಿಂತಲೂ ದುಬಾರಿ. ಜೀವನದಲ್ಲಿ ಪದೇ ಪದೇ ಕಷ್ಟಗಳು ಬರುತ್ತಿವೆ ಎಂದರೆ ಹಣೆ ಬರಹ ಸರಿಯಿಲ್ಲ ಅಂತಲ್ಲ, ಮುಂದೆ ತುಂಬಾ ಒಳ್ಳೆಯ ದಿನಗಳು ನಮಗಾಗಿ ಕಾದಿವೆ ಎಂದು ಅರ್ಥ. ನೆನಪಿರಲಿ, ನಾವು ಎಲ್ಲ ವಿಷಯದಲ್ಲೂ ವಾದ ಮಾಡಿ ಗೆಲ್ಲೋಕೆ ಆಗಲ್ಲ. ಕೆಲವು ಸಮಯದಲ್ಲಿ ಮೌನವಾಗಿದ್ದು ಬಿಡಬೇಕು. ನಮ್ಮ ಮೌನವೇ ಜಯವನ್ನು ತಂದುಕೊಡುತ್ತದೆ. ವಾದ ಪ್ರತಿವಾದದಿಂದ ಖಂಡಿತ ಉತ್ತರ ಸಿಗುವುದಿಲ್ಲ. ನಮ್ಮ ಒಂದು ಮೌನ 1000 ಪ್ರಶ್ನೆಗಳಿಗೆ ಉತ್ತರ ನೀಡುವುದು, ಏಕೆಂದರೆ ಮೌನಕ್ಕಿರುವ ಬೆಲೆ ಮಾತಿಗಿಲ್ಲ. ಬೇರೆಯವರಿಗೆ ಇಷ್ಟವಾಗಬೇಕೆಂದು ನೀವು ಎಂದಿಗೂ ಬದಲಾಗಬೇಡಿ. ನಿಮ್ಮಷ್ಟಕ್ಕೆ ನೀವೇ ಬದಲಾಗಿ. ಜೀವನವನ್ನು ನೀವು ಅಂದುಕೊಂಡಂತೆ ಬದುಕಿ, ಬೇರೆಯವರು ಊಹಿಸಿದಂತೆ ಅಲ್ಲ.
ಸಮಯವು ಎಲ್ಲರಿಗೂ ಸಿಗುತ್ತದೆ ಜೀವನ ಬದಲಿಸಲು, ಆದರೆ ಜೀವನ ಪುನಃ ಸಿಗದು ಸಮಯವನ್ನು ಬದಲಿಸಲು. ಎಷ್ಟೇ ಕರೆದರೂ ಬರದೇ ಇರುವ ದೇವರನ್ನೇ ಮತ್ತೆ ಮತ್ತೆ ಪೂಜಿಸಿ ಕರೆಯುವಾಗ ನಮ್ಮಲ್ಲಿರುವ ಆತ್ಮವಿಶ್ವಾಸವನ್ನು ಸ್ವತಃ ನಾವೇ ಏಕೆ ನಂಬುವುದಿಲ್ಲ? ಆ ದೇವರ ಆಶೀರ್ವಾದ ಹಾಗೂ ಯಶಸ್ಸು ಖಂಡಿತ ಸಿಗುತ್ತದೆ. ಇಲ್ಲಿ ದೇವರನ್ನು ನಂಬಿ ಕೆಟ್ಟವರು ಯಾರೂ ಇಲ್ಲ. ನಿಮ್ಮಲ್ಲಿ ತಾಳ್ಮೆ ಇರಲಿ. ಓದು ಒಬ್ಬ ವ್ಯಕ್ತಿಯನ್ನು ರೂಪಿಸುತ್ತದೆ, ಚರ್ಚೆ ಆತನನ್ನು ಸಿದ್ಧಗೊಳಿಸುತ್ತದೆ, ಬರಹ ಪರಿಪೂರ್ಣ ವ್ಯಕ್ತಿಯನ್ನಾಗಿ ಮಾಡುತ್ತದೆ. ಟೀಕೆಗಳು ಸಾಯುತ್ತವೆ, ಕೆಲಸಗಳು ಮಾತ್ರ ಉಳಿಯುತ್ತವೆ. ವಿವೇಕ ಮಾತನಾಡುವುದು, ಆದರೆ ಜ್ಞಾನ ಅದನ್ನು ಆಲಿಸುವುದು. ಅದಕ್ಕೆ ಎಲ್ಲವೂ ಗೊತ್ತಿದ್ದು ಗೊತ್ತಿಲ್ಲದಂತೆ ಇದ್ದು ಬಿಡಿ. ಅರ್ಥ ಮಾಡಿಕೊಂಡು ಮುಂದೆ ಸಾಗಿ. ಅನುಮಾನ ಪಟ್ಟವರು ದೂರ ಹೋಗುತ್ತಾರೆ, ನಂಬಿದವರು ಜೊತೆಯಲ್ಲಿಯೇ ಇರುತ್ತಾರೆ. ಇಷ್ಟೇ ಜೀವನ. ನಿಮಗೆ ಯಾರಾದರೂ ಗೌರವ ಕೊಟ್ಟು ಮಾತನಾಡುತ್ತಾರೆ ಎಂದ ಮಾತ್ರಕ್ಕೆ ಅವರನ್ನು ಹೇಡಿಗಳು ಎಂದು ತಿಳಿದುಕೊಳ್ಳಬೇಡಿ. ಅದು ನಿಮ್ಮದೇ ಮೂರ್ಖತನದ ಲಕ್ಷಣವಾಗುತ್ತದೆ. ಕೆಟ್ಟವರ ಕೆಟ್ಟತನದ ಮಾತುಗಳಿಂದ ಅಲ್ಪ ಸ್ವಲ್ಪ ನಾಶವಾಗಬಹುದು, ಆದರೆ ಒಳ್ಳೆಯವರ ಮೌನದ ಹಿಂದೆ ಮಹಾ ವಿನಾಶವೇ ಅಡಗಿರುತ್ತದೆ. ಆ ವಿನಾಶ ಒಂದು ದಿನ ಸ್ಫೋಟಗೊಂಡಾಗ ತಿಳಿದವರ ಸರ್ವನಾಶ ಖಂಡಿತ ಆಗುತ್ತದೆ. ಎಲ್ಲರೂ ನಮ್ಮವರು ಎನ್ನುವುದು ಭ್ರಮೆಯಾಗಿರುತ್ತದೆ. ನಾನು ನನ್ನದು ಎನ್ನಬೇಡಿ, ಅದು ಕೂಡ ಸ್ವಾರ್ಥವೇ ಆಗುತ್ತದೆ. ಎಲ್ಲರೂ ನಮ್ಮವರು ಎಂದು ಸಂಬಂಧಗಳೊಂದಿಗೆ ಬದುಕಬೇಡಿ. ನಿಮಗಾಗಿ ಯಾರಿದ್ದಾರೋ ಅದು ಮಾತ್ರ ಸತ್ಯ. ಯಾರಿಂದಲೂ ನಿಮ್ಮ ಮನಸ್ಸಿನ ನೆಮ್ಮದಿಯನ್ನು ಹಾಳಾಗುವುದಕ್ಕೆ ಬಿಡಬೇಡಿ. ಅಂತಹ ಪರಿಸ್ಥಿತಿಗಳು ಎದುರಾದಾಗ ಅವರೊಂದಿಗೆ ಜಗಳವಾಡಬೇಡಿ. ಸುಮ್ಮನೆ ದೂರವಿದ್ದು ಬಿಡಿ. ಕಾಲ ಎಲ್ಲವನ್ನು ಸರಿ ಮಾಡುತ್ತದೆ. ಜೀವನದಲ್ಲಿ ಆದಷ್ಟು ಸಂತೋಷವಾಗಿರಲು ಪ್ರಯತ್ನ ಮಾಡಿ ಹಾಗೂ ನಿಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಿ. ಏಕೆಂದರೆ ಇನ್ನು ನಿಮ್ಮ ಬಳಿ ಎಷ್ಟು ಸಮಯ ಉಳಿದಿದೆ ಎಂದು ಯಾರಿಗೂ ಗೊತ್ತಿಲ್ಲ. ನಮ್ಮ ಬಳಿ ಹಣ ಎಷ್ಟಿದ್ದರೆ ಏನು, ಋಣ ಇದ್ದಷ್ಟೇ ಇಲ್ಲಿ ಜೀವನ ಮಾಡುವುದಕ್ಕೆ ಸಾಧ್ಯ. ಅದನ್ನು ಮರೆಯಲೇಬೇಡಿ. ಎಲ್ಲರೂ ಇಲ್ಲಿಂದ ಹೊರಡಲೇಬೇಕು. ಕೊಂಬೆಯ ಮೇಲೆ ಕುಳಿತ ಹಕ್ಕಿ ಎಂದು ಕೊಂಬೆಯನ್ನು ನಂಬಿರುವುದಿಲ್ಲ. ಅದು ನಂಬಿರುವುದು ತನ್ನ ರೆಕ್ಕೆಗಳನ್ನು ಮಾತ್ರ. ನಮ್ಮ ಬಲದ ಮೇಲೆ ನಮಗೆ ವಿಶ್ವಾಸವಿರಬೇಕು. ಇನ್ನೊಬ್ಬರಿಗೆ ಮೋಸ ಮಾಡಿದ ಸಂಪಾದನೆಯ ಹಣದಲ್ಲಿ ಸ್ವಲ್ಪ ಹಣ ಪುಣ್ಯದ ಕಾರ್ಯಕ್ಕೆ ವಿನಿಯೋಗ ಮಾಡಿದರೆ ಆ ಪುಣ್ಯದ ಫಲ ಮೋಸ ಹೋದವರಿಗೆ ಸೇರುತ್ತದೆಯೇ ಹೊರತು ಮೋಸ ಮಾಡಿದವರಿಗಲ್ಲ. ಮೋಸ ಮಾಡಿದವರಿಗೆ ಪಾಪದ ಫಲ ಕಟ್ಟಿಟ್ಟ ಬುತ್ತಿ. ನೆನಪಿರಲಿ ಸ್ನೇಹಿತರೆ, ಈ ಜಗತ್ತಿನಲ್ಲಿ ಸೋಲದೆ ಗೆದ್ದವರು ಯಾರೂ ಇಲ್ಲ. ಸೋತು ಗೆದ್ದವರು ಸಾಧಕರೆಲ್ಲ. ಜೀವನದಲ್ಲಿ ಯಾರು ಜೊತೆಗೆ ಇರುತ್ತಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ನಾವು ಮಾಡಿದ ಪಾಪ ಪುಣ್ಯ ನಮ್ಮನ್ನು ಹಿಂಬಾಲಿಸದೆ ಬಿಡುವುದಿಲ್ಲ. ಉತ್ತಮ ಸಮಯಕ್ಕಾಗಿ ಕಾಯುವುದಕ್ಕಿಂತ ಸಮಯವನ್ನ ಉತ್ತಮವಾಗಿ ಉಪಯೋಗಿಸಿಕೊಳ್ಳೋಣ. ಏಕೆಂದರೆ ಸಮಯ ಯಾರಲ್ಲೂ ಭೇದ ಭಾವ ಮಾಡುವುದಿಲ್ಲ. ಜೀವನದಲ್ಲಿ ಹಣವಿಲ್ಲದವನು ನಿಜವಾದ ಬಡವನಲ್ಲ, ಆದರೆ ಜೀವನದಲ್ಲಿ ಕನಸು ಹಾಗೂ ಗುರಿ ಇಲ್ಲದವರು ನಿಜವಾದ ಬಡವರು. ನಿಮ್ಮ ಹಿಂದೆ ನಿಂತು ಮಾತನಾಡುವವರ ಬಗ್ಗೆ ಚಿಂತೆ ಮಾಡಬೇಡಿ. ನೀವು ಅವರಿಗಿಂತ ಒಂದು ಹೆಜ್ಜೆ ಮುಂದೆ ಇದ್ದೀರಿ ಎಂದು ಹೆಮ್ಮೆ ಪಡಿ. ನಿಮ್ಮನ್ನು ಕೀಳಾಗಿ ಕಾಣುವವರು ಯಾರೇ ಇರಲಿ ಅವರಿಂದ ದೂರವಿರಿ. ನಿಮ್ಮನ್ನು ಸ್ನೇಹ ಪ್ರೀತಿಯಿಂದ ಕಾಣುವವರು ಬಡವರೇ ಇರಲಿ ಅವರ ಸನಿಹದಲ್ಲಿರಿ. ಆಗ ನಿಮಗೂ ಬೆಲೆ, ನಿಮ್ಮ ಭಾವನೆಗಳ ಮಾತುಗಳಿಗೂ ಬೆಲೆ ಇರುತ್ತದೆ. ಒಬ್ಬ ವ್ಯಕ್ತಿ ಒಳ್ಳೆಯವನು ಅಥವಾ ಕೆಟ್ಟವನು ಎಂಬುದು ನಿರ್ಧರಿಸುವುದು ಅವಶ್ಯಕತೆಯ ಮೇಲೆ ನಿಂತಿದೆ. ಆತನ ಅವಶ್ಯಕತೆಗಳಿಗೆ ನೀವು ಜೊತೆಯಾದರೆ ಒಳ್ಳೆಯವರಾಗುತ್ತೀರಾ, ಇಲ್ಲದಿದ್ದರೆ ಕೆಟ್ಟವರಾಗುತ್ತೀರಾ. ಜೀವನದಲ್ಲಿ ಇನ್ನೊಬ್ಬರನ್ನು ನಾಶ ಮಾಡಬೇಕೆನ್ನುವ ದುರ್ಬುದ್ಧಿಯಿಂದ ಇರುವವನು ಕೊನೆಗೆ ತಾನೇ ನಾಶವಾಗುತ್ತಾನೆ. ಅದನ್ನು ಕರ್ಮಫಲ ಎನ್ನುತ್ತಾರೆ. ನೀನು ಯಾರನ್ನು ನಂಬಬೇಕು, ನೀನು ಯಾರನ್ನು ದೂರ ಮಾಡಬೇಕು ಎಂಬುದನ್ನು ಜೀವನವೇ ನಿನಗೆ ತೋರಿಸಿಕೊಡುತ್ತದೆ. ಸ್ನೇಹಿತರೆ, ಜೀವನದಲ್ಲಿ ಎಲ್ಲರನ್ನು ನಂಬಿ ಆದರೆ ಜಾಗರೂಕರಾಗಿರಿ. ಏಕೆಂದರೆ ಕೆಲವೊಮ್ಮೆ ನಮ್ಮ ಸ್ವಂತ ಹಲ್ಲುಗಳು ಸಹ ನಮ್ಮನ್ನು ಕಚ್ಚುತ್ತವೆ. ಜೀವನದಲ್ಲಿ ಯಾರಿಗೂ ಕೆಟ್ಟದ್ದನ್ನು ಮಾಡಬೇಡಿ. ಏಕೆಂದರೆ ಆ ಪಾಪ ನಿಮ್ಮ ಜೀವನದಲ್ಲಿ ಒಂದಲ್ಲ ಒಂದು ದಿನ ತಟ್ಟೇ ತಟ್ಟುತ್ತದೆ. ನಮ್ಮನ್ನು ಹೊಗಳುತ್ತಿರುವವರು ಸಾವಿರಾರು ಜನರಿಗಿಂತ ತಪ್ಪು ಮಾಡಿದಾಗ ತಿದ್ದುವ ಒಳ್ಳೆಯ ಮಿತ್ರ ಮತ್ತು ಗುರುವಿದ್ದರೆ ಸಾಕು. ಹೊಗಳುವ ಜನ ಸಿಗ್ತಾರೆ, ಆದರೆ ಎಡವಿದಾಗ ತಪ್ಪು ತಿದ್ದುವವರು ಸಿಗುವುದು ಬೆರಳೆಣಿಕೆ ಜನ ಮಾತ್ರ.
ತಿರಸ್ಕರಿಸಿದವರಿಗೆ ತಿರುಗಿ ನಿಲ್ಲುವುದು ಅಲ್ಲ ಸಾಧನೆ, ತಿರಸ್ಕರಿಸಿದವರು ತಿರುಗಿ ನೋಡುವಂತೆ ಮಾಡುವುದೇ ನಿಜವಾದ ಸಾಧನೆ. ಅಳುತ್ತಿರುವಾಗ ನಿಮ್ಮ ಕಣ್ಣೀರು ಒರೆಸಲು ಬಾರದು ಈ ಲೋಕ. ನೀನು ಸತ್ತಾಗ ಮಣ್ಣು ಕೊಡೋಕೆ ಬರುತ್ತದೆ ಈ ಲೋಕ. ಲೋಕವನ್ನು ನಂಬಿ ನೀನು ಬದುಕಬೇಡ, ನಿನ್ನನ್ನು ನೀನು ನಂಬಿ ಬದುಕು. ಹುಲಿಗಿಂತ ವೇಗವಾಗಿ ಓಡದಿದ್ದರೆ ಜಿಂಕೆ ಬದುಕುವುದಿಲ್ಲ, ಜಿಂಕೆಗಿಂತ ವೇಗವಾಗಿ ಹುಲಿ ಓಡದಿದ್ದರೆ ಹುಲಿಯೂ ಬದುಕುವುದಿಲ್ಲ. ಹಾಗಾಗಿ ಬದುಕಬೇಕು ಎಂದರೆ ಓಡಲೇಬೇಕು. ಅದು ಜಿಂಕೆಯಾದರೂ ಅಷ್ಟೇ, ಹುಲಿಯಾದರೂ ಅಷ್ಟೇ. ನಮ್ಮ ಜೀವನವು ಹೀಗೆ. ದಿನಕ್ಕೊಂದು ಬಣ್ಣ, ಕ್ಷಣಕ್ಕೊಂದು ಮಾತು ಬದಲಾಯಿಸಿ ಬದುಕುವವರಿಗೆ ಈ ಪ್ರಪಂಚದಲ್ಲಿ ಬೆಲೆ ಜಾಸ್ತಿ. ಸ್ವಾರ್ಥ ಭಾವನೆ ಇಲ್ಲದೆ ಇತರರಿಗಾಗಿ ಕೆಲಸ ಮಾಡುವುದು ನಮಗೆ ನಾವೇ ಉಪಕಾರ ಮಾಡಿಕೊಂಡಂತೆ. ಎಲ್ಲ ನಮ್ಮವರೇ ಎಂದುಕೊಂಡು ಹೋದೆ, ಆದರೆ ಕಾಲವೇ ತಿಳಿಸಿತು ನೀನು ಹುಡುಕಿಕೊಂಡು ಹೋದವರು ಯಾರು ನಿನ್ನವರಲ್ಲ ಎಂದು. ನಿನ್ನನ್ನು ಯಾರು ಹುಡುಕಿಕೊಂಡು ಬರುತ್ತಾರೋ ಅವರು ಮಾತ್ರ ನಿನ್ನವರು ಎಂದು ಸಮಯ ತಿಳಿಸಿಕೊಟ್ಟಿತು. ಸ್ನೇಹಿತರೆ, ನೆಮ್ಮದಿಯ ಜೀವನಕ್ಕೆ ಕೆಲವರನ್ನು ಮಾತ್ರ ಕ್ಷಮಿಸಿಬಿಡಿ, ಇನ್ನು ಕೆಲವರನ್ನು ಮರೆತು ಬಿಡಿ. ಜೀವನದಲ್ಲಿ ಯಾವುದು ಶಾಶ್ವತವಲ್ಲ. ಮಾತಿನ ವರ್ತನೆಯೇ ಹೇಳುತ್ತದೆ ಮನುಷ್ಯ ಹೇಗೆ ಎಂದು. ವಾದಿಸುವ ವರ್ತನೆಯೇ ಹೇಳುತ್ತದೆ ಅವನ ಜ್ಞಾನ ಎಷ್ಟು ಎಂದು. ಅವನಲ್ಲಿರುವ ಅಹಂಕಾರ ಹೇಳುತ್ತದೆ ಅವನಲ್ಲಿರುವ ಹಣ ಎಷ್ಟು ಎಂದು. ಹಾಗೆಯೇ ಸಂಸ್ಕಾರ ಹೇಳುತ್ತದೆ ಮನೆತನ ಎಂಥದ್ದು ಎಂದು. ಅರಿವೇ ಇಲ್ಲದ ಅವರಿವರ ಮಾತಿಗೆ ಅರಿತಿರುವ ನೀನು ಅರಿತಿಲ್ಲದವರ ಹಾಗೆ ಇರುವುದೇ ಅರಿವು. ನಿನ್ನಲ್ಲಿ ಒಳ್ಳೆಯ ಗುಣ ಮನಸ್ಸು ಇದ್ದರೆ ಇನ್ನೊಬ್ಬರ ಶಾಪವು ನಿನಗೆ ವರವಾಗುತ್ತದೆ. ನೋಟ ಸರಿ ಇದ್ದರೆ ಒಕ್ಕೂಟ ಒಳ್ಳೆಯದೇ. ಯಾರು ನಮ್ಮ ಪರಿಸ್ಥಿತಿ ಹಾಗೂ ಭಾವನೆಗಳನ್ನು ತಿಳಿದ ನಂತರವೂ ನಮ್ಮನ್ನು ನೋಯಿಸುವರೋ ಅವರೆಂದಿಗೂ ನಮ್ಮವರಾಗಲು ಸಾಧ್ಯವೇ ಇಲ್ಲ. ಅಂತಹವರಿಂದ ದೂರವಿರುವುದೇ ಒಳ್ಳೆಯದು. ಈ ಪ್ರಪಂಚದಲ್ಲಿ ಸೌಂದರ್ಯಕ್ಕೆ ಜನ ಬಹಳ ಬೇಗ ಮರುಳಾಗಿ ಬಿಡುತ್ತಾರೆ. ಆದರೆ ನಾವು ಬಾಳಬೇಕಾಗಿರುವುದು ವ್ಯಕ್ತಿತ್ವದ ಜೊತೆಗೆ ಎಂಬ ವಾಸ್ತವದ ಅರಿವು ನಮಗಿರುವುದಿಲ್ಲ. ಬೆಲೆ ಬಾಳುವ ವಸ್ತುಗಳು ತುಂಬಾ ಜನರಲ್ಲಿ ಇರಬಹುದು, ಆದರೆ ಬೆಲೆ ಕಟ್ಟಲಾಗದ ಗುಣ ಕೆಲವು ಜನರಲ್ಲಿ ಮಾತ್ರ ಇರುತ್ತದೆ. ಉಪ್ಪಿಗೆ ನೀರಿನಿಂದಲೇ ಜನನ, ನೀರಿನಿಂದಲೇ ಮರಣ. ಜೀವನವು ಹಾಗೆ, ನಮ್ಮವರಿಂದಲೇ ಸನ್ಮಾನ, ನಮ್ಮವರಿಂದಲೇ ಅವಮಾನ. ಒಬ್ಬರ ಮನ ನೋಯಿಸಲು 1 ನಿಮಿಷ ಸಾಕು, ಆದರೆ ಆ ನೊಂದ ಮನಸ್ಸನ್ನು ಸರಿಪಡಿಸಲು ವರ್ಷಗಳೇ ಬೇಕು. ತಮಗೆ ನೋವು ನೀಡುವವರನ್ನು ದೂರ ಮಾಡುವುದು ಬಲಹೀನತೆಯಲ್ಲ, ಅದು ಆತ್ಮಸಂರಕ್ಷಣೆಯ ಸಂಕೇತ. ನಿಮ್ಮ ಮನಸ್ಸಿನ ಶಾಂತಿ, ನಿಮ್ಮ ಆರೋಗ್ಯ, ನಿಮ್ಮ ಬದುಕು ಇದಕ್ಕಿಂತ ಮುಖ್ಯವಾದುದು ಜೀವನದಲ್ಲಿ ಬೇರೇನೂ ಇಲ್ಲ. ಉತ್ತಮ ಗುರು ತನ್ನ ಶಿಷ್ಯರಿಂದಲೇ ಕಂಡುಹಿಡಿಯಲ್ಪಡುತ್ತಾನೆ. ಯಾವ ಶಿಷ್ಯ ಗುರುವಿಗಿಂತ ಮುಂದೆ ಹೋಗುತ್ತಾನೋ ಅವನೇ ಉತ್ತಮ ಗುರು. ನೀವು ಸುಂದರವಾಗಿದ್ದರೆ ಅದು ನಿಮ್ಮ ತಂದೆ ತಾಯಿಯ ಉಡುಗೊರೆ. ನೀವು ನಿಮ್ಮ ಜೀವನವನ್ನು ಸುಂದರ ಮಾಡಿಕೊಂಡರೆ ಅದು ನೀವು ನಿಮ್ಮ ತಂದೆ ತಾಯಿಗೆ ಕೊಡುವ ಉಡುಗೊರೆ. ಜೀವನ ಎನ್ನುವುದು ನೋಡುವವರ ದೃಷ್ಟಿಕೋನದ ವಿಚಾರ. ನಿಮ್ಮನ್ನು ಅರಿಯುವವರು ಹಲವರು ಇರಬಹುದು, ಆದರೆ ನಿಮ್ಮನ್ನು ನಿಜವಾಗಿ ಅರಿಯುವವರು ಕೆಲವೇ ಜನ ಮಾತ್ರ. ಒಬ್ಬ ವ್ಯಕ್ತಿಯು ಯಾವಾಗಲೂ ಇಬ್ಬರಿಗೆ ಮಾತ್ರ ಸೋಲುತ್ತಾನೆ. ಒಂದು ಅವನ ಕುಟುಂಬದಿಂದ ಮತ್ತು ಇನ್ನೊಂದು ಅವನ ಆಯ್ಕೆಯ ವ್ಯಕ್ತಿಯಿಂದ. ನಿನ್ನವರು ಬದಲಾಗಿ ನಿನ್ನನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋದಾಗ ಒಬ್ಬನೇ ಬದುಕಲು ಸಿದ್ಧನಾಗಿರು. ಇವತ್ತಿಗೆ ನೀನು ಅವರಿಗೆ ಬೇಕಾಗಿದ್ದೀಯ, ನಾಳೆ ನೀನು ಅವರಿಗೆ ಬೇಡವಾಗಬಹುದು. ಇದೇ ನಿಜವಾದ ಜೀವನ. ಕೊನೆಯದಾಗಿ ಸ್ನೇಹಿತರೆ, ಒಳ್ಳೆಯ ಸಂಬಂಧಗಳನ್ನು ಪ್ರೀತಿ ಕೊಟ್ಟು ಉಳಿಸಿಕೊಳ್ಳಿ, ಕೆಟ್ಟ ಸಂಬಂಧಗಳನ್ನು ಮೌನವಾಗಿದ್ದು ಕಳೆದುಕೊಳ್ಳಿ. ಸ್ನೇಹಿತರೆ, ಇಂದಿನ ಈ ನನ್ನ ವಿಡಿಯೋ ನಿಮ್ಮ ಮನಸ್ಸಿಗೆ ಸ್ವಲ್ಪವಾದರೂ ಪ್ರೇರಣೆ ನೀಡಿದ್ದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಹಂಚಿಕೊಳ್ಳಿ. ನನ್ನ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈಗಲೇ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಹೊಸ ಪ್ರೇರಣಾದಾಯಕವಾದ ಮೋಟಿವೇಶನಲ್ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಸಕಾರಾತ್ಮಕವಾಗಿ ಯೋಚಿಸಿ ಸಂತೋಷವಾಗಿ ಬಾಳಿರಿ. ಧನ್ಯವಾದಗಳು.